ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾನು ಅವರೆಕಾಳಿಂದ ಒಂದು ವಡೆ ಮಾಡೋದನ್ನು ಹೇಳ್ತಾ ಇದ್ದೀನಿ. ಇದು ಚಳಿಗಾಲಕ್ಕೆ ಹೇಳಿ ಮಾಡಿಸಿದಂಥದ್ದು. ನೋಡಿ, ಒಂದು ಚಿಕ್ಕ ಬಾಟಲಲ್ಲಿ ನಾನು ಅವರೆಕಾಳು ತಗೊಂಡಿದ್ದೀನಿ. ಅದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸು ಸ್ವಲ್ಪ ಸಣ್ಣದಾಗಿ ಹೆಚ್ಚಿರುವಂಥ ಕರಿಬೇವನ್ನು ಹಾಕಬೇಕು. ಯಾಕಂದರೆ ಕರಿಬೇವು ಹಾಕೋದ್ರಿಂದ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಒಂದು ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ. ಈಗ ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಜೀರಿಗೆ ಕೂಡ ತಗೊಳ್ಳೋಣ, ಯಾಕಂದರೆ ಡೈಜೆಷನ್ ಚೆನ್ನಾಗಾಗುತ್ತೆ ಅನ್ನೋ ರೀಸನ್ಗೆ. ಈಗ ಹಸಿಮೆಣ್ಸಿನ್ಕಾಯಿನ ಹಾಗೇನೂ ಹಾಕ್ಬೋದು, ಆದರೆ ನಾನು ಏನು ಮಾಡ್ತೀನಿ ಅಂತಂದರೆ ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ. ಯಾಕಂದರೆ ಮಕ್ಕಳಿಗೆ ತಿನ್ನುವಾಗ ಕೈಯಲ್ಲೆಲ್ಲ ಬಾಯಲ್ಲೆಲ್ಲ ಸಿಕ್ಕರೆ ಖಾರ ಆಯಿತು ಅಂತ ತಿನ್ನೋದೇ ಬಿಟ್ಬಿಡ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ನಾನು ಅದನ್ನು ಮಿಕ್ಸಿನಲ್ಲಿ ಹಾಕ್ಕೊಂಡ್ಬಿಡ್ತೀನಿ. ಮಿಕ್ಸಿಗೆ ಹಾಕ್ಕೊಂಡ್ರೆ ಚೆನ್ನಾಗಿ ನೈಸ್ ಆಗಿಬಿಡುತ್ತೆ. ಆವಾಗ ಗೊತ್ತಾಗಲ್ಲ ಅವ್ರಿಗೆ ಅದರಲ್ಲಿ ಮಿರ್ಚಿ ಇದೆ ಅನ್ನೋದೇ ಗೊತ್ತಾಗಲ್ಲ. ಹಂಗಾಗಿ ತಿಂದುಬಿಡ್ತಾರೆ ಅನ್ನೋ ಕಾರಣಕ್ಕೋಸ್ಕರನೇ ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನಾನು. ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಹಾಕಬಾರ್ದು ಫ್ರೆಂಡ್ಸ್, ಹಾಗೆ ಡ್ರೈಯಾಗಿ ಮಿಕ್ಸಿ ಮಾಡ್ಕೋಬೇಕು. ಈಗ ಮುಂದೆ ನೋಡಿ ಫ್ರೆಂಡ್ಸ್, ನಾನೀಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ. ಈ ರೀತಿಯಾಗಿರುತ್ತೆ, ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ಇದನ್ನೀಗೆಲ್ಲನೂ ಒಂದು ಬೌಲ್ಗೆ ಹಾಕ್ಕೋತಾ ಇದ್ದೀನಿ. ನೀರು ಮಾತ್ರ ಹಾಕ್ಕೊಳ್ಳೇಬೇಡಿ ಫ್ರೆಂಡ್ಸ್. ನೀರು ಹಾಕ್ಕೊಂಡ್ಬಿಟ್ರೆ ಅದು ಅವರೆಬೇಳೆ ಅಲ್ವಾ, ಪುಡಿ ಆಗೋ ಚಾನ್ಸಸ್ ಇರುತ್ತೆ. ನೋಡಿ, ಕರಿಬೇವು, ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿ, ಕೊತ್ತಂಬರಿ, ಇದಕ್ಕೆ ಸ್ವಲ್ಪ ಸೋಂಪು ಕಾಳು ಸೇರಿಸ್ತೀನಿ ಫ್ರೆಂಡ್. ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮೇಲಾಗಿ ಇದು ಡೈಜೆಷನ್ಗೂ ಕೂಡ ಒಳ್ಳೆಯದಾಗುತ್ತೆ. ಸ್ವಲ್ಪ ಕಾಳು ನೋಡಿ, ಇದನ್ನು ಈ ಥರ ಸ್ವಲ್ಪ ಕ್ರಷ್ ಮಾಡಿ ಹಾಕಬೇಕು, ಯಾವುದೇ ಬೋಂಡ ಬಜ್ಜಿಗೆ ಹಾಕುವಾಗಲೂ ಹಾಗೆ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಆಯಿತು ಫ್ರೆಂಡ್ಸ್, ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಇದು ಅವರೆಬೇಳೆ ಅಲ್ವಾ, ಕಡಲೆ ಹಿಟ್ಟಲ್ಲ, ಇದು ಬೇಗ ಇದಾಗೋದಕ್ಕೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈ ರೀತಿಯಾಗಿ ಕೆಳಗೆ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಮಿಕ್ಸ್ ಆಗ್ತಾ ಇದೆ. ಇದನ್ನು ಈ ಹದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ಇದನ್ನು ವಡೆ ಮಾಡೋಣ. ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ನೋಡಿ ಫ್ರೆಂಡ್ಸ್, ಈಗ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ. ಬಿಸಿ ಆದ ನಂತರನೇ ವಡೆ ಬಿಡಬೇಕು. ನೋಡಿ ಫ್ರೆಂಡ್ಸ್, ಈಗ ಎಣ್ಣೆ ಕಾಯ್ತಾ ಇದೆ. ಈಗ ವಡೆ ಹಾಕ್ಕೊಳ್ಳೋಣ. ಅಂದಾಗೆ ಸ್ವಲ್ಪ ಚಿಕ್ಕದು ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ದಪ್ಪಗೆ ಮಾಡಿಬಿಟ್ಟು ಏನಾಗುತ್ತೆ ಅಂದರೆ ಮೇಲೆ ಎಲ್ಲ ಬೆಂದ್ಬಿಡುತ್ತೆ, ಒಳಗಡೆ ಹಸಿಯಾಗಿ ಉಳ್ಕೊಂಡ್ಬಿಡುತ್ತೆ, ತಿನ್ನೋಕ್ಕೂ ಚೆನ್ನಾಗಿ ಅನಿಸಲ್ಲ. ಒಂದೇನಂದರೆ ಫ್ರೆಂಡ್ಸ್, ಇದರಲ್ಲೊಂದು ಟಿಪ್ಸ್ ಇದೆ. ಏನಪ್ಪ ಅಂತಂದರೆ, ಯಾವಾಗಲೂ ಏನೇ ಮಾಡಲಿ, ಒಂದು ಬೋಂಡ ಬಜ್ಜಿ ಏನೇ ಮಾಡಲಿ, ಅದು ಪೂರ್ತಿಯಾಗಿ ಬೆಂದಿದೆಯಪ್ಪ ಅಂತ ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂತಂದರೆ, ಈಗೇನು ಹಾಕ್ತಾಯಿದ್ದೀವಿ ನೋಡಿ, ಫುಲ್ಲು ಬಬಲ್ಸ್ ಬರ್ತಾ ಇರುತ್ತೆ. ಹಾಕಿದಾಗ ಎಲ್ಲ ಕಂಪ್ಲೀಟ್ ಆಯಿತಪ್ಪ ಅಂತಂದರೆ ಬಬಲ್ಸ್ ಕಡಿಮೆ ಆಗಿಬಿಡ್ತದೆ. ಕಡಿಮೆ ಆಯಿತು ಅಂದಾಗಲೇ ಇದು ಪೂರ್ತಿ ಆಗಿದೆ ಅಂತ ಅರ್ಥ. ನೋಡಿ, ಈ ರೀತಿಯಾಗಿ ತಟ್ಟಿಬಿಟ್ಟು, ವಡೆ ಆಕಾರದಲ್ಲಿ ತಟ್ಟಿಬಿಟ್ಟು, ಇದು ಚಿಕ್ಕದಾಗಿ ತಟ್ಟಿಬಿಟ್ಟು ಹಾಕಬೇಕು. ತುಂಬ ದೊಡ್ಡದು ಹಾಕಬೇಡಿ. ದೊಡ್ಡದು ಹಾಕಿಬಿಟ್ರೆ ಒಳಗಡೆ ಹಸಿಯಾಗಿ ಅಡುಗೆ ಉಳ್ಕೊಳ್ತದೆ. ನೋಡಿ, ಚೆನ್ನಾಗಿ ಬೇಯಬೇಕು. ಫ್ಲೇಮ್ ಜಾಸ್ತಿನೇ ಇರಲಿ. ಸ್ಟಾರ್ಟಿಂಗಲ್ಲಿ ನೋಡಿ ಬೇಯ್ತಾ ಇದೆ. ಬಬಲ್ಸ್ ಎಲ್ಲ ಬರುತ್ತೆ ನೋಡಿ. ಲಾಸ್ಟಲ್ಲಿ ಬೇಕಾದ್ರೆ ತೋರಿಸ್ತೀನಿ. ಬಬಲ್ಸ್ ಕಡಿಮೆ ಆದಾಗಲೇ ಅದು ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಒಂದು 5 ನಿಮಿಷದವರೆಗೂ ಅದನ್ನೇನು ಟಚ್ ಮಾಡಬಾರ್ದು. ಟಚ್ ಮಾಡಿಬಿಟ್ರೆ ಒಡೆದೋಗ್ಬಿಡೋ ಚಾನ್ಸಸ್ ಇರುತ್ತೆ. ನೋಡಿ, ಬೇಯ್ತಾ ಇದೆ ಅದು. ನೋಡಿ ಫ್ರೆಂಡ್ಸ್, ಬೇಯ್ತಾ ಇದೆ. ಈಗ ನಿಧಾನವಾಗಿ ಉಲ್ಟಾ ಮಾಡ್ಕೊಳ್ಳೋಣ. ಒಂದೊಂದನ್ನೇ ಒಂದು ಸ್ಪೂನ್ ಸಹಾಯದಿಂದ ನೋಡಿ ಉಲ್ಟಾ ಆಗ್ತಾ ಇದೆ. ಅದು ರೆಡ್ ಕಲರ್ ಬರೋದಕ್ಕೆ ಶುರು ಆಗ್ತಾ ಇದೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ರೆಡ್ ಕಲರ್ ಬರ್ತಾ ಇದೆ. ಬಬಲ್ಸ್ ಕೂಡ ಸ್ಟಾರ್ಟಿಂಗ್ ಇದ್ದಷ್ಟು ಇರಲ್ಲ. ಪೂರ್ತಿ ಬೆಂದ್ಬಿಡ್ತಪ್ಪ ಅಂದರೆ ಬಬಲ್ಸ್ ಫುಲ್ ಕಡಿಮೆ ಆಗಿಬಿಡ್ತದೆ. ಇದಕ್ಕೆ ಸೋಡಾ ಹಾಕಲ್ಲ, ಏನೂ ಹಾಕಲ್ಲ ಫ್ರೆಂಡ್ಸ್. ಯಾಕಂದರೆ ಸಾಮಾನ್ಯವಾಗಿ ಬೋಂಡ ಬಜ್ಜಿ ವಡೆ ಅಂದಾಗ ಸ್ವಲ್ಪ ಸೋಡಾ ಆ್ಯಡ್ ಮಾಡೇ ಮಾಡ್ತೀವಿ ನಾವು. ಆದರೆ ಈ ಅವರೆಕಾಳು ವಡೆಗೆ ಸೋಡಾ ಹಾಕೋ ಅವಶ್ಯಕತೆನೇ ಇಲ್ಲ, ಹಾಗೆಯೇ ಮಾಡ್ಬೋದು. ನೋಡಿ, ಚೆನ್ನಾಗಿ ಬೇಯ್ತಾ ಇದೆ. ಇನ್ನೂ ಒಂದು 5 ನಿಮಿಷ ಬೇಯಬೇಕದು. ನೋಡಿ ಫ್ರೆಂಡ್ಸ್, ಇದು ಇವಾಗ ಕಂಪ್ಲೀಟಾಗಿ ಆಗಿದೆ. ನೋಡಿ, ಬೇಕಾದರೆ ಬಬಲ್ಸ್ ತುಂಬಾ ಕಡಿಮೆ ಆಗಿದೆ. ಸ್ಟಾರ್ಟಿಂಗಲ್ಲಿ ಹಾಕುವಾಗ ಎಷ್ಟೊಂದು ಇರುತ್ತಲ್ವ, ಇವಾಗ ಪೂರ್ತಿಯಾಗಿ ಕಡಿಮೆ ಆಗಿದೆ ಫ್ರೆಂಡ್ಸ್. ನೋಡಿ, ನೋಡ್ತಾ ಇರ್ಬೋದು ನೀವು, ಫುಲ್ಲು ರೆಡ್ ಕಲರಲ್ಲಿ ಆಗಿದೆ.
ಇನ್ನೊಂದು ಟಿಪ್ಸ್ ಏನಂದರೆ ಫ್ರೆಂಡ್ಸ್, ಯಾವಾಗಲೂ ಒಂದು ಬೋಂಡಾ ಬಜ್ಜಿ ಏನೇ ಮಾಡುವಾಗ ಈಗ ಇದನ್ನು ತೆಗೆದ್ವಿ ಅಂದ ತಕ್ಷಣವೇ ಇನ್ನೊಂದು ಸರಿ ಹಂಗೆ ಹಿಂದೆನೇ ಹಾಕಿಬಿಡಬಾರ್ದು. ಯಾಕಪ್ಪ ಅಂದರೆ ಇದು ಹಸಿ ಹಿಟ್ಟೆ ಹಾಕಿರ್ತೀವಿ ಅಲ್ವಾ, ಇದೆಲ್ಲ ಬೆಂದುಬಿಟ್ಟು ಇದಾಗಿ ಬರೋಕ್ಕೆ ಸ್ವಲ್ಪ ನೀರು ಹಿಡಿದಿರುತ್ತೆ ಅಲ್ವಾ. ನೀರು ಹಿಡಿದಾಗ ಏನಾಗುತ್ತಪ್ಪ ಅಂತಂದರೆ ಮತ್ತೆ ಸ್ವಲ್ಪ ಕಾಯಿಸ್ಕೋಬೇಕು ಎಣ್ಣೆನ, ಸ್ವಲ್ಪ ಬಿಸಿ ಆದಮೇಲೆ ಹಾಕ್ಬೇಕು. ಇಲ್ಲಾಂದರೆ ಹಂಗೆ ಹಾಕಿಬಿಟ್ರೆ ಏನಾಗ್ಬಿಡ್ತದೆ ಅಂದರೆ ಮುದ್ದೆ 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 ಥರ ಆಗ್ಬಿಡ್ತದೆ, ಕ್ರಿಸ್ಪಿ ಬರೋದೇ ಇಲ್ಲ ಯಾವುದೇ ಆಗಲಿ. ಆ ಒಂದು ಕಾರಣಕ್ಕೋಸ್ಕರನೇ ಆ ರೀತಿಯಾಗಿ ಮಾಡಬಾರ್ದು. ಇನ್ನೂ ಸ್ವಲ್ಪ ಎಣ್ಣೆ ಕಾದ ಮೇಲೆ ಹಾಕಬೇಕು ಫ್ರೆಂಡ್ಸ್, ಆಗ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ನಾನು ಮಾಡಿರೋ ವಡೆ ನಿಮಗೆ ಇಷ್ಟ ಆಗಿದ್ದರೆ, ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.